ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಂಡಾಯದ ಶಾಕ್. ಪಕ್ಷೇತರ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ವೀಣಾ ಕಾಶಪ್ಪನವರ್. ಅಭ್ಯರ್ಥಿ ಬದಲಿಸುವಂತೆ 2 ದಿನಗಳ ಗಡುವನ್ನ ನೀಡಲಾಗಿದೆ. ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ರೆ ಸ್ವತಂತ್ರ ಸ್ಪರ್ಧೆಯ ಎಚ್ಚರಿಕೆ. ನಿನ್ನೆ ನಡೆದಂತಹ ಬೆಂಬಲಿಗರು ಹಿತೈಷಿಗಳ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರಿಗೆ ಬಂಡಾಯದ ಬಿಸಿ ತಾಗಿದೆ. ಬಾಗಲಕೋಟೆ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ವೀಣಾ ಕಾಶಪ್ಪನವರ್. ಬೆಂಬಲಿಗರ ಸಭೆಯಲ್ಲಿ ವೀಣಾ ಕಾಶಪ್ಪನವರ್ ಕಣ್ಣೀರು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಟ್ಟಿಲ್ಲ, ನನ್ನ ಜಿಲ್ಲೆಯ ಜನರನ್ನ ನನ್ನಿಂದ ಕಸಿದುಕೊಂಡ್ರು ಅಂತ ಹೇಳಿ ಕಿಡಿಕಾರಿದ್ದಾರೆ. ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿರ್ಧಾರ ಅಂತ ಹೇಳಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿರುವಂಥದ್ದು. ವೀಣಾ ವಿಜಯಾನಂದ ಕಾಶಪ್ಪನವರ ಮನವೊಲಿಕೆಗೆ ಕಾಂಗ್ರೆಸ್ ಸರ್ಕಸ್ ನಡೆಸ್ತಾ ಇದೆ. ಹಿರಿಯ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಮನವೊಲಿಸಲಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಲ್ ಮೇಲೆ ಕಾಲ್ ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂತಹ ನಿರ್ಧಾರವನ್ನ ತಾಳ್ಬೇಡಿ ಅಂತ ಹೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಕುಗ್ಗಿ ಹೋಗಿದ್ದಾರೆ. ಒಂದು ರೀತಿಯಾಗಿ ಅಸಮಾಧಾನ ಕೂಡ ಕಾಣಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡುತ್ತೆ ಅನ್ನುವಂತಹ ಭರವಸೆಯಲ್ಲಿ ಇದ್ರು. ಯಾವಾಗ ಆ ಟಿಕೆಟ್ ಅನ್ನ ಸಂಯುಕ್ತ ಪಾಟೀಲ್ ಅವರಿಗೆ ನೀಡಿದ್ರು, ಆ ನಂತರವಾಗಿ ಕಣ್ಣೀರನ್ನ ಕೂಡ ಹಾಕಿರುವಂಥದ್ದು ವೀಣಾ ಕಾಶಪ್ಪನವರು. ಜೊತೆಗೆ ಬೆಂಬಲಿಗರು ಹಿತೈಷಿಗಳ ಸಭೆಯನ್ನ ಕೂಡ ಕರೆದಿದ್ರು ನಿನ್ನೆ. ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಸ್ವತಂತ್ರ ಸ್ಪರ್ಧೆ ಮಾಡುವಂತಹ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಿದ್ದಾರೆ ವೀಣಾ ಅವರು. ಜೊತೆಗೆ ಅಭ್ಯರ್ಥಿಯನ್ನ ಬದಲಿಸುವಂತೆ 2 ದಿನಗಳ ಗಡುವನ್ನ ಕೂಡ ನೀಡಲಾಗಿರುವಂಥದ್ದು. ಬೆಂಬಲಿಗರು ಹಿತೈಷಿಗಳ ಸ್ಪರ್ಧೆಯಲ್ಲಿ ಇನ್ನು ಒಂದು ಸಭೆಯಲ್ಲಿ ಈ ರೀತಿಯಾಗಿ ಅವರು ದೃಢ ನಿರ್ಧಾರವನ್ನ ಮಾಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಂಡಾಯದ ಶಾಕ್ ಆಗಿರುವಂಥದ್ದು. ಪಕ್ಷೇತರ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ವೀಣಾ ಕಾಶಪ್ಪನವರ್. ಅಭ್ಯರ್ಥಿಯನ್ನ ಬದಲಿಸುವಂತೆ 2 ದಿನಗಳ ಗಡುವನ್ನ ನೀಡಲಾಗಿದೆ. ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ರೆ ಸ್ವತಂತ್ರ ಸ್ಪರ್ಧೆಯನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ನಿನ್ನೆ ನಡೆದಂತಹ ಬೆಂಬಲಿಗರು ಹಿತೈಷಿಗಳ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ಗೆ ಬಂಡಾಯದ ಬಿಸಿ ತಾಗಿರುವಂಥದ್ದು. ಬಿಜೆಪಿ ಪಕ್ಷದಲ್ಲಿ ನಾವು ನೋಡ್ತಾ ಇದ್ವಿ ಬಂಡಾಯದ ಬಿಸಿ, ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ತಟ್ಟಿರುವಂಥದ್ದು. ಸೊ ನನಗೆ ಟಿಕೆಟ್ ನೀಡ್ತಾರೆ ಅನ್ನುವಂತಹ ಭರವಸೆಯಲ್ಲಿ ವೀಣಾ ಕಾಶಪ್ಪನವರು ಇದ್ರು. ಯಾವಾಗ ಅದು ಸಂಯುಕ್ತ ಪಾಟೀಲ್ ಅವರಿಗೆ ನೀಡಲಾಯಿತು, ಅನಂತರವಾಗಿ ಕಣ್ಣೀರನ್ನ ಕೂಡ ಹಾಕಲಾಗಿರುವಂಥದ್ದು ವೀಣಾ ಕಾಶಪ್ಪನವರು. ಇನ್ನು ಬಾಗಲಕೋಟೆ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಕೂಡ ನಡೆಸಿದ್ದಾರೆ ವೀಣಾ ಕಾಶಪ್ಪನವರು. ಬೆಂಬಲಿಗರ ಸಭೆಯಲ್ಲಿ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಬೇಸರಗೊಂಡಿದ್ದಾರೆ. ನನ್ನ ಜಿಲ್ಲೆಯ ಜನರನ್ನ ನನ್ನಿಂದ ಕಸಿದುಕೊಂಡ್ರು ಅಂತ ಹೇಳಿ ಕಿಡಿಕಾರಿದ್ದಾರೆ. ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿರುವಂಥದ್ದು. ವೀಣಾ ವಿಜಯಾನಂದ ಕಾಶಪ್ಪನವರ ಮನವೊಲಿಕೆಗೆ ಕಾಂಗ್ರೆಸ್ ಹಿರಿಯ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ. ನನಗೆ ಟಿಕೆಟ್ ಕೊಡಲ್ಲ ಅಂತಂದ್ರೆ ನೋವಾಗ್ತಿಲ್ಲ. ನನ್ನ ಜಿಲ್ಲೆಯ ಜನರನ್ನು ನನ್ನಿಂದ ಕಸ್ಕೊಂಡು ಇಡೀ ಜಿಲ್ಲೆಯನ್ನು ನನ್ನ ಮನೆಯಂತೆ ಭಾವಿಸ್ಕೊಂಡು ತೊಟ್ಟಳು, ನನ್ನ ಕುಟುಂಬ ಅಂತ ಭಾವಿಸ್ತಳು. ಅವರ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿರ್ತಳು. ಅದೇ ಆಸೆಯಲ್ಲೇ ಇವತ್ತು ನನ್ನಲ್ಲಿ ಎಲ್ಲ ನನ್ನ ತಾಯಂದಿರು, ನನ್ನೆಲ್ಲ ಹುಡುಗಿಯರು, ಯುವಕ ಮಿತ್ರರು ಇಟ್ಕೊಂಡಿದ್ದಾರೆ. ನನ್ನ ಯಾವತ್ತೂ ಕೂಡ ನನ್ನ ಮರಗಳು ಅಂತ ನೋಡಿಲ್ಲ. ಈ 8 ಮತಕ್ಷೇತ್ರದವರಿದ್ದಾರೆ. 8 ಮತಕ್ಷೇತ್ರದವರು ನನ್ನ ಜಿಲ್ಲೆ ಮನೆಮಗಳು ಅಂತ ಹೇಳಿ ನೋಡಿದ್ರು. ಆ ಪ್ರೀತಿ ನಾನು ಯಾವತ್ತೂ ಕೂಡ ಬೆರಗಕ್ಕೆ ಸಾಧ್ಯ ಇಲ್ಲ. ಅವ್ರನ್ನೇನಾದ್ರೂ ಋಣ ತೀರಿಸಬೇಕು ಅಂದ್ರೆ ನಾನು ಅವ್ರ ಸೇವೆ ಮಾಡಬೇಕು. ಜನಪ್ರತಿನಿಧಿಯಾಗಿ ಬಾಗಲಕೋಟೆ ಜಿಲ್ಲೆಯ ಧ್ವನಿಯಾಗಿ ನಾನು ಲೋಕಸಭೆಗೆ ಮುಟ್ಟಿಸಬೇಕು ಅನ್ನೋಂಥದ್ದು ನನ್ನ 2019ರಲ್ಲಿ ಸೋತ್ನಲ್ಲ ಆವಾಗಿನ ನನ್ನ ಕನಸು. ಇವತ್ತು ಲೋಕಸಭಾ ಮತಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತ್